ಕರ್ನಾಟಕದ ಹೆಸರಾಂತ ಸಮಾಜ ಸೇವಕರು, ಜೈ ಭೀಮ್ ಸೇನೆ ಹಾಗೂ ಸರ್ವಾಶಯ ಸೇವಾ ಫೌಂಡೇಶನ್ನ ಸಂಸ್ಥಾಪಕ ಧರ್ಮದರ್ಶಿಗಳು ಮತ್ತು ವಕೀಲರಾದ ಅನಂತರವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಹಾಗೂ ಅಭಿಮಾನಿಗಳು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ಸಂಭ್ರಮದ ಸಂದರ್ಭದಲ್ಲಿ ನಡೆದ ಪ್ರಮುಖ ಕಾರ್ಯಕ್ರಮಗಳು ಮತ್ತು ಮುಖಂಡರ ಮಾತುಗಳ ವಿವರ ಇಲ್ಲಿದೆ. ಅರ್ಥಪೂರ್ಣ ಆಚರಣೆ. ಬಾಬಾ ಸಾಹೇಬ್ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸುವ ಮೂಲಕ ಹುಟ್ಟುಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಇದರೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮತ್ತು ಸಾವಿರಾರು ಜನರಿಗೆ ಅನ್ನದಾನ ಮಾಡುವ ಮೂಲಕ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಮುಖಂಡರ ಹಾರೈಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮುಖರು ಮಾತನಾಡಿ, ಯಾವುದೇ ಅಧಿಕಾರ ಅಥವಾ ಪ್ರಚಾರದ ಹಪಾಹಪಿತನವಿಲ್ಲದೆ ಅನಂತರವರ ಕುಟುಂಬ ಮೊದಲಿನಿಂದಲೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಮುಂಬರುವ ದಿನಗಳಲ್ಲಿ ಅವರಿಗೆ ರಾಜಕೀಯವಾಗಿ ಹೆಚ್ಚಿನ ಅಧಿಕಾರ ಸಿಗಲಿ, ಆ ಮೂಲಕ ಮತ್ತಷ್ಟು ಜನಸೇವೆ ಮಾಡುವ ಅವಕಾಶ ಅವರಿಗೆ ಲಭಿಸಲಿ ಎಂದು ಹಾರೈಸಿದರು. ಅನಂತರವರ ಭರವಸೆ. ಹಿತೈಷಿಗಳ ಹಾರೈಕೆಗೆ ಕೃತಜ್ಞತೆ ಸಲ್ಲಿಸಿದ ಅನಂತರವರು, ನಮಗೆ ಅಧಿಕಾರ ಇರಲಿ ಇಲ್ಲದಿರಲಿ ನಮ್ಮ ಸಮಾಜ ಸೇವೆ ಎಂದಿಗೂ ನಿರಂತರವಾಗಿರುತ್ತದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಸಿಕ್ಕರೆ ನನ್ನ ಶಕ್ತಿ ಮೀರಿ ಸ್ಥಳೀಯ ಸಾರ್ವಜನಿಕರ ಏಳಿಗೆಗಾಗಿ ಮತ್ತು ಬಡವರು, ದೀನದಲಿತರ ನ್ಯಾಯಕ್ಕಾಗಿ ಸದಾ ಶ್ರಮಿಸಲು ಸಿದ್ಧನಿದ್ದೇನೆ ಎಂದು ದೃಢವಾಗಿ ಹೇಳಿದರು. ಯಾವುದೇ ಸ್ವಾರ್ಥವಿಲ್ಲದೆ ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಬಂದಿರುವ ಅನಂತರವರ ಈ ಹುಟ್ಟುಹಬ್ಬದ ಆಚರಣೆ ನಿಜಕ್ಕೂ ಸಮಾಜಕ್ಕೆ ಮಾದರಿಯಾಗಿದೆ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ, ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರರ ಅನುಬಂಧವ ತಡೆಯರು. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.
ದಿನ ಈ ಮಹಾಜನ ಮರೆಯದಂತ ಭಾಗ್ಯ ನೀಡಿದೆ ಜನರ ಚಿತ್ತದ ಬಣ ನಿಮ್ಗೆ ಅಭಿಮಾನಿಗಳು ಎಲ್ಲರೂ ವಿಶ್ ಮಾಡಿದ್ದಾರೆ. ಮತ್ತೆ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ? ನಾನು ಜೈಭೀಮ್, ನನ್ನ ಹೆಸರು ಅನಂತ ಅಂತೇಳಿ, ವಕೀಲರು, ಮೂಲ ವೃತ್ತಿ ವಕೀಲ್ತನ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅದೇ ರೀತಿ ಜೈಭೀಮ್ ಸೇನೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಸರ್ವಾಶ್ರಯ ಸೇವಾ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಕೂಡ. ಸೊ ನಮ್ಮ ಶ್ರೀಮತಿ ಕವಿತಾರು ಕೂಡ ಸರ್ವಾಶ್ರಯ ಸೇವಾ ಫೌಂಡೇಶನ್ನ ಚೇರ್ಮನ್ರು ಕೂಡ ಅವರು. ಸೊ ನಮ್ಮ ಮೂಲ ಉದ್ದೇಶ ಇಷ್ಟೇನೆ, ಬರೀ ನಾನ್ ತಿನ್ಬೇಕು, ನನ್ನ ಫ್ಯಾಮಿಲಿ ತಿನ್ಬೇಕು, ನಾವು ಬದುಕಬೇಕು ಅನ್ನೋದಲ್ಲ ನಮ್ಮ ಉದ್ದೇಶ. ನಾವು ತಿನ್ಬೇಕು, ನಾವೆಲ್ಲರೂ ಬದುಕಬೇಕು, ನಾವೆಲ್ಲರೂ ಒಟ್ಟಿಗೆ ಹಂಚ್ಕೊಂಡು ತಿನ್ಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಬೆಳೆದಂತ ವ್ಯಕ್ತಿ ನಾನು. ಇದೆಲ್ಲ ನನ್ನ ಒಂದು ಚೈಲ್ಡ್ಹುಡ್, ಅಂದ್ರೆ ನನ್ನ ಕಷ್ಟದ ಜೀವನಗಳು ಏನಿತ್ತು, ನನ್ನ ಜಿಗುಪ್ಸೆಗಳೇನಿತ್ತು, ನನ್ನ ತಿನ್ನಕ್ಕಾಗ್ತಲ್ಲ, ಪಡೆಯಕ್ಕಾಗ್ತಲ್ಲ, ಅದು ಎಂಜಾಯ್ ಮಾಡಕ್ಕಾಗ್ತಲ್ಲ ಅಂತ ಏನಿತ್ತು ಅದು. ಸೊ ಅದನ್ನ ನಾವು ಫುಲ್ಫಿಲ್ ಮಾಡ್ಕೊಳಕ್ಕಾಗದೆ ಎಷ್ಟೋ ಸಫರ್ ಆಗಿರೋದು ಎಷ್ಟೋ ದಿನಗಳು ಉಂಟು, ಹತ್ತಿರಂತ ದಿನಗಳು ಎಷ್ಟೋ ಉಂಟು. ಸೊ ಇದು ನಮ್ಗಲ್ಲಿ ದಕ್ಕುತ್ತೋ ಇಲ್ವೋ, ನಾವು ಅದನ್ನ ಅನುಭವಿಸ್ತೇವೋ ಇಲ್ವೋ ಅನ್ನೋಂತ ಎಷ್ಟೋ ಆಲೋಚನೆಗಳ ಮೂಲಕ ನಮ್ಮ ಕೈಲಿ ಇಷ್ಟೇನಾ ಅನ್ನೋಂತ ಜಿಗುಪ್ಸೆಗೋಗಿರೋಂಥ ಸಂದರ್ಭಗಳು ಉಂಟು. ಸೊ ಇದನ್ನ ಒಟ್ಟಾರೆ ನಾನು ಅವತ್ತು ಶಬ್ದ ಮಾಡಿದೆ, ಇಲ್ಲ ನಾನೊಬ್ಬ ಲೀಡರ್ ಆಗ್ಬೇಕು, ಬೆಳಿಬೇಕು. ನಾನು ಹಿಂಗೆ ಇವತ್ತು ನಾನು ಅದನ್ನ ಫುಲ್ಫಿಲ್ ಮಾಡ್ಕೊಳಕ್ಕಾಗ್ಲಿಲ್ಲ, ಅದು ನನ್ ದಕ್ತಾ ಇಲ್ಲ. ಯಾಕೆ ಇದನ್ನ ನಾನು ಎಲ್ಲಾ ಜನಗಳಿಗೂ ತಲುಪಂತ ಕೆಲಸ ಮಾಡ್ಬೇಕು? ನಾವೇನೋ ಒಂದು ದಿನ ಕಾರ್ಯಕ್ರಮ ಮಾಡೋದು ಬರೀ ಇದು ನಮ್ಮ ಫ್ಯಾಮಿಲಿಗೆ ಮಾತ್ರ ಸೀಮಿತ ಆಗ್ಬಾರ್ದು, ಸಮಾಜಕ್ಕೆ ಏನಾದ್ರೂ ಒಂದು ಸಿಗುವಂತ ಕೆಲ್ಸಗಳಾಗ್ಬೇಕು ಅಂತೇಳಿ ನಾನು, ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿ, ನಮ್ಮ ಶ್ರೀಮತಿ ಎಲ್ಲ ಇದನ್ನ, ನನ್ನ ಮುತ್ತುರಾಜ್ ಇರ್ಬೋದು, ನಮ್ಮ ಜಯರಾಮ್ ಸರ್ ಇರ್ಬೋದು, ನನ್ನ ಆಫೀಸ್ ಬೇರಸ್ ಪ್ರಿಯಾ ಇರ್ಬೋದು, ನಮ್ಮ ಮಲ್ಲೇಶ್ ಟೀಮ್ ಇರ್ಬೋದು, ಯೋಗೇಶ್ ಟೀಮ್ ಇರ್ಬೋದು, ಇವೆಲ್ಲ ನನ್ನ ಜೊತೆ ಸುಮಾರು ವರ್ಷಗಳಿಂದ ಕೈ ಜೋಡಿಸ್ಕೊಂಡು ಬಂದವ್ರೆ. ನನ್ನನ್ನು ಆಗಾಗ ಕಿಚ್ಚಚ್ತಾ ಇರ್ತಾರೆ, ಸಾಹೇಬ್ರು ಇಂಥದ್ ಮಾಡೋಣ, ಸರ್ ಇಂಥದ್ ಮಾಡೋಣ, ಅಣ್ಣ ಇಂಥದ್ ಮಾಡೋಣ ಅಂತ. ಇವರೆಲ್ಲ ನನ್ನ ಶಕ್ತಿಗಳು. ಈ ಶಕ್ತಿಗಳು ಇಲ್ಲ ಅಂದಿದ್ರೆ ನಾನು ಒಬ್ಬನೇ ಮಾಡಕ್ಕಾಗ್ತಾ ಇಲ್ಲ. ನೀವು ಹೇಳಿದ್ರಿ ನಿಮ್ಮ ಅಭಿಮಾನಿಗಳು, ಖಂಡಿತ ಇಲ್ಲ, ಅವ್ರಿಗೆ ನಾನು ಅಭಿಮಾನಿ ಆಗಿರ್ತೀನಿ. ಯಾಕಂದ್ರೆ ಅವರೆಲ್ಲ ನನ್ಗೆ ಕೊಟ್ಟಿರುವಂತ ಶಕ್ತಿ, ಪವರ್, ಇಲ್ಲಾಂದ್ರೆ ನಾನು ಯಾವ್ದು ಸಾಧನೆ ಮಾಡಕ್ಕಾಗ್ತಾ ಇರ್ಲಿಲ್ಲ. ಸೊ ಅವತ್ತು ಲಾಸ್ಟ್ ಟೈಮ್ ನನ್ನ ಮಗನ ಹುಟ್ಟಿದ ದಿವಸ ಒಂದು ಅನಾಥಾಶ್ರಮನ ಪ್ರಾರಂಭ ಮಾಡಿದ್ವಿ. ಇವತ್ತು ನಂದು ನನ್ನ ಮಗಳು ಹುಟ್ಟಿದ್ದಿನ, ನನ್ನ ತಂದೆ ತಾಯಿ ವೆಡ್ಡಿಂಗ್ ಆನಿವರ್ಸರಿ ದಿವಸ ಸಮಾಜಕ್ಕೆ ಒಂದು ಅಂಬೇಡ್ಕರ್ ಪುತ್ಥಳಿನ ಅನಾವರಣ ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಕೊಡ್ಬೇಕು ಅನ್ನೋದು ಒಂದು ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ವಿ. ಇದು ಒಂದು ನೆಪ ಮಾತ್ರ, ನಮ್ಮ ಹುಟ್ಟಿದ ಹಬ್ಬ ಮಾಡ್ಕೊಬೇಕು, ವೆಡ್ಡಿಂಗ್ ಆನಿವರ್ಸರಿ ಮಾಡೋದು. ಬಟ್ ಆ ಒಂದು ನೆಪದಲ್ಲಿ ಸಮಾಜಕ್ಕೆ ಏನಾದ್ರೂ ಕೊಡಬೇಕು, ಸಮಾಜದ ಜನಗಳಿಗೆ ಏನಾದ್ರೂ ಒಂದು ಕೊಡಬೇಕು, ಸಮಾಜದಲ್ಲಿ ಇರುವಂತ ಹಕ್ಕು ಬಾಧ್ಯತೆಗಳು ಏನಿದೆ, ಅವ್ರಿಗೆ ಸಿಗ್ಬೇಕಾಗಿರುವಂತ ಸರ್ಕಾರದ ಸವಲತ್ತುಗಳೇನಿದೆ, ಮೂಲಭೂತ ಸೌಕರ್ಯಗಳೇನಿದೆ, ಅದನ್ನು ನೇರವಾಗಿ ಜನಕ್ಕೆ ತಲುಪಿಸುವಂತದ್ದು ಒಂದು ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮೂಲಕ, ಅದರಲ್ಲಿ ನನ್ನ ಬರ್ತ್ಡೇಗಳು ಇರ್ಬೋದು, ನಮ್ಮ ಕುಟುಂಬದ ಬರ್ತ್ಡೇನ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ನೋಡಿ, ಈಗ ಶರ್ಮಿಳಾ ಮೇಡಮ್ ಅವರು ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು, ನಾನೊಬ್ಬ ಗ್ರಾಹಕರಾಗಿ, ಬಟ್ ನಾವೆಲ್ಲ ಒಂದ್ಸರಿ ಕೂತ್ಕೊಂಡಾಗ ಒಳ್ಳೊಳ್ಳೆ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ, ಏನಾದ್ರೂ ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕನ್ನೋ ಚರ್ಚೆ ಮಾಡ್ತೀವಿ. ಇವರು ಒಂಥರ ನನಗೆ ಸ್ಫೂರ್ತಿ ಇದ್ದಂಗೆ. ಶಾಂತಕುಮಾರಿ ಮೇಡಮ್ ಹೇಳಿದ್ರು, ನಾನೊಬ್ಬ ಚಿಕ್ಕ ಹುಡುಗನಾಗಿದ್ದಾಗಿದ್ದ ನಾನು ಸ್ವಲ್ಪ ಸ್ಟೇಷನ್ ನೋಡಿದ್ರೆ ಭಯ ಬೀಳ್ತಿದ್ದೆ ಈ ತರದ್ದು. ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲವು ಸಂದರ್ಭಗಳಲ್ಲಿ ನಾನಿದ್ದೀನಿ ಮಗನ, ನೀನ್ ಮುಂದೆ ನಡಿ ಅಂತೇಳಿ ನನ್ನ ಕರ್ಕೊಂಡ್ಬಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನಾಗಿ ರೂಪಿಸೋದ್ರಲ್ಲಿ ಶಾಂತಕುಮಾರಿ ಮೇಡಮ್ ಅವ್ರದ್ದು ಒಂದು ಭಾಗ ಇದೆ. ಅವ್ರಿಗೆ ನಾನು ಯಾವಾಗಲೂ ಅವ್ರ ವಿಷಯ ಮತ್ತೆ ನನ್ನ ಪ್ರಭಾವ ಬೆಳವಂಗ್ಲ ಇದ್ರು, ಅವರು ನಾನು ಯಾವತ್ತೂ ಮರೆಯಂತ ಕೆಲಸಗಳಲ್ಲ. ಯಾಕಂದ್ರೆ ಅವ್ರು ಅವತ್ತು ಕೊಟ್ಟಂತ ಧೈರ್ಯ, ಸ್ಫೂರ್ತಿ ನಾನು ಇವತ್ತಿನ ಮಟ್ಟಕ್ಕೆ ನಿಂತಿರೋದು. ಸೊ ನಾನು ಯಾವತ್ತು ಅವ್ರಗಳನ್ನ ನಿಲ್ಸ್ಕೊಂಡು ಅವ್ರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮೂಲಕ ನಾನು ಎಲ್ಲಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇದು ನಾನು ಕ್ಷಣಿಕ ಮಾತ್ರ, ಇವೆಲ್ಲ ಏನ್ ಸಾಧನೆ ಇದೆ, ಇನ್ನೂ ಸಾಧನೆ ತುಂಬಾ ಇದೆ ಸಮಾಜಕ್ಕೆ ಕೊಡುವಂಥದ್ದು. ಆ ಸಮಾಜಕ್ಕೆ ಕೊಡುವಂತ ಶಕ್ತಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ನಂಬಿರುವಂತ ನಮ್ಮ ಮನೆ ದೇವರು ಇರ್ಬೋದು, ಪ್ರಕೃತಿ ಇರ್ಬೋದು, ಆ ಶಕ್ತಿ ನಮ್ಮ ಕೊಡ್ಲಿ, ನಮ್ಮ ಕುಟುಂಬಕ್ಕೆ ಇನ್ನೊಂದಷ್ಟು ಹೆಚ್ಚು ಕಾರ್ಯಕ್ರಮಗಳಾಗ್ಲಿ, ಸಮಾಜಕ್ಕೆ ಒಳ್ಳೆ ಕೆಲಸಗಳಾಗ್ಲಿ, ಸಮಾಜದ ಜನರಿಗೆ ಅಂದ್ರೆ ದಲಿತರು ಇರ್ಬೋದು, ಅಸ್ಪೃಶ್ಯರು ಇರ್ಬೋದು, ಅವಕಾಶ ವಂಚಿತರು ಇರ್ಬೋದು, ಇವ್ರ ಪರವಾಗಿ ನಾವು ಧ್ವನಿ ಆಗಿರ್ಬೇಕು, ಅವರಲ್ಲಿ ನಾವು ಒಬ್ಬರಾಗಿರ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಕೂಡ. ನಮ್ಮ ಜೈಭೀಮ್ ಸೇನೆದು ಅಷ್ಟೇ, ಸಮಾನತೆಯೆಡೆಗೆ ನಮ್ಮ ನಡೆಗೆ. ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ, ಯಾವುದೇ ನಮ್ಮಲ್ಲಿ ಮೇಲು ಕೀಳೆಂಬ ಅಹಂ ಭಾವನೆ ಇಲ್ಲ. ನಮ್ಮ ಮನೆ ಕಾಂಪೌಂಡ್ ಮೇಲೆ ಹಾಕ್ಬಿಟ್ಟಿದೀವಿ, ಜಾತಿ ಧರ್ಮ ಮೇಲು ಕೀಳೆಂಬ ಅಹಮ್ಮನ್ನು ಬಿಟ್ಟು ಕೈ ಮುಗಿದು ಒಳಗಡೆ ಬನ್ನಿ ಅಂತ ಹಾಕ್ಬಿಟ್ಟಿದ್ವಿ. ಯಾಕಂದ್ರೆ ನಾವು ಮಾನವೀಯತೆ ಮನುಷ್ಯತ್ವಕ್ಕಷ್ಟೇ ನಾವು ಬೆಲೆ ಕೊಡಬೇಕು. ನಮ್ಗೆ ಯಾವುದೇ ಜಾತಿ ಧರ್ಮ ಬೇಕಾಗಿಲ್ಲ. ಅದು ನಾವುಗಳು ಮಾಡ್ಕೊಂಡ್ರಂತ ಕೆಟ್ಟು ಕೊಳಕು, ಅದನ್ನ ತೊಳೆದಾಕಿದ್ರೆ ಖಂಡಿತವಾಗ್ಲೂ ನಾವೆಲ್ಲ ಅಂಟಮಂತ್ರ ತರ ಬದುಕ್ತೀವಿ. ಆ ಒಂದು ಭಾವನೆ, ಆ ಸಂದೇಶ ಎಲ್ಲರಿಗೂ ತಲುಪಲಿ ಅನ್ನೋದೇ ನಮ್ಮ ಭಾವನೆ ಕೂಡ. ಸೊ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ನಡೆ ಯಾವ ರಾಜಕೀಯ? ಖಂಡಿತ ರಾಜಕೀಯ ಇಲ್ಲ ಅಂದ್ರೆ ನಾವೇನು ಸಾಧನೆ ಮಾಡಕ್ಕಾಗಲ್ಲ. ರಾಜಕೀಯ ಚುಕ್ಕಾಣಿ ಹಿಡಿದ್ರೆ ನಾವು ಈಗ ಅನ್ಕೊಂಡಿದ್ದು ಹೇಳಿದ್ವಿ, ನಾವು ಇನ್ನೊಂದಷ್ಟು ಶಕ್ತಿ, ಸ್ಫೂರ್ತಿ, ಪವರ್ ಬೇಕಂದ್ರೆ ರಾಜಕೀಯ ಬೇಕು ನಮ್ಗೆ. ಖಂಡಿತ ನಾನು ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ, ಒಬ್ಬ ನಾಯಕನಾಗ್ಬೇಕು, ಒಬ್ಬ ಅಧಿಕಾರಿ ಆದ್ರೆ ನಿಮಗೆ ಜನನು ನಿಮ್ ಜೊತೆ ಇರ್ತಾರೆ, ನಿಮ್ಗೆ ಧೈರ್ಯನೂ ಇರುತ್ತೆ, ಹಣನೂ ಸಿಗುತ್ತೆ ನಿಮ್ಗೆ. ಸೊ ಅದಕ್ಕೆ ಪ್ರತಿಯೊಬ್ಬರು, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯನ ಅದೇ ಕೂಡ, ಪ್ರತಿಯೊಬ್ಬರು ಅಧಿಕಾರಿ ಚುಕ್ಕಾಣಿ ಇಡಬೇಕು, ರಾಜಕೀಯದಲ್ಲಿ ಅವರೊಬ್ಬ ಮೇಲು ವ್ಯಕ್ತಿಯಾಗಿ ನಿಂತ್ಕೊಬೇಕು ಅಂತೇಳಿ ಅವ್ರ ಆಸೆ ಕೂಡ
ಆ ನಿಟ್ಟಿನಲ್ಲಿ ನಾವು ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ವಿ. ನಾವು ಕೂಡ ನೋಡೋಣ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಯಾವುದೇ ಪಕ್ಷ ಭೇದ ಇಲ್ಲದ್ರೆ ಎಲ್ಲಾರು ನಾವು ಒಂದು ವೇದಿಕೆಯಲ್ಲಿ ಸೇರಿಸ್ತಾ ಇದ್ವಿ. ಯಾಕಂದ್ರೆ ಅಲ್ಲಿ ನಾನು ಪಕ್ಷದ ಬೇಕಾಗಿಲ್ಲ, ಅವರಲ್ಲಿ ಇರುವಂತ ಕೆಲವೊಂದು ಒಳ್ಳೆ ವಿಚಾರಗಳಿರ್ಬೋದು, ಒಳ್ಳೆ ಸಂದೇಶಗಳು ಜನಕ್ಕೆ ತಲುಪಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ರಾಜಕೀಯ ಚುಕ್ಕಾಣಿ ಹಿಡಿಯೋದ್ರ ಮೂಲಕ ಜನಗಳಿಗೆ ಇನ್ನೊಂದಷ್ಟು ಸವಲತ್ತುಗಳನ್ನ ಅನುಕೂಲಗಳು ಮಾಡ್ಕೊಡೋದಕ್ಕೆ ಅವಕಾಶ ಸಿಗ್ಲಿ ಅಂತ ನಾನು. ತುಂಬಾ ಚೆನ್ನಾಗಿದೆ. ಅವ್ರು ಯಾವತ್ತೂ ನಮ್ಮನ್ನ ಬೇರೆಯವರಂತ ನೋಡ್ತಾ ಇಲ್ಲ. ಇವರು ನಮ್ಮಲ್ಲೊಬ್ರು, ಇವ್ರು ನಮ್ಮ ಹತ್ರ ಲೋಕಲ್ ನಮ್ನ ಎಲ್ಲೇ ನಿಲ್ಸಿ ಮಾತಾಡಿಸ್ತಾರೆ, ಏನೇ ಮಾತಾಡಿದ್ರು ಸ್ಪಂದಿಸ್ತಾರೆ, ಸಮಸ್ಯೆ ಅಂದಾಗ ನಮ್ಮ ಜೊತೆ ಸೇರ್ತಾರೆ ಅನ್ನೋ ಬಾಂಧವ್ಯ ಇದೆ. ಆಮೇಲೆ ಹಬ್ಬ ಇರ್ಲಿ ಹರಿದಿನಗಳಿರ್ಲಿ ಎಲ್ಲಾರು ಬಂದು ನಮ್ಮನ್ನ ಕರೀತಾರೆ, ನಮ್ಮನೇಲಿ ಊಟ ಮಾಡ್ತೀವಿ, ನಾವು ಅವ್ರ ಮನೇಲಿ ಊಟ ಮಾಡ್ತೀವಿ, ಒಂದ್ ಕಡೆ ಕುತ್ಕೊಂಡು ಎಲ್ಲಾರು ಮಾತಾಡ್ತಿರ್ತೀವಿ, ಚರ್ಚೆ ಮಾಡ್ತಿರ್ತೀವಿ. ಆಮೇಲೆ ನಾವು ಕೆಲವರು ದುಡ್ಡಲ್ಲಿ ಶ್ರೀಮಂತಿಕೆ ಇಲ್ದಿರ್ಬೋದು, ಮನಸ್ಸಿನಲ್ಲಿ ವಿಶ್ವಾಸದಲ್ಲಿ ನಂಬಿಕೆ ಶ್ರೀಮಂತಿಕೆ ಇದೆ. ಅವ್ರೆಲ್ಲಾರು ನೋಡಿ ಇಲ್ಲಿ ಕೂತಿರೋರಂತೂ ನನ್ನ ಸುತ್ತಮುತ್ತ ಇರುವಂತ ಜನಗಳೇ ಅವರೆಲ್ಲಾರು. ನಮ್ಗೆ ಆ ಶ್ರೀಮಂತಿಕೆ ಬೇಕಾಗಿರೋದು. ನಾವು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ, LLB ಮಾಡಿರೋಂಥ ಅಡ್ವೊಕೇಟ್ ಆಗಿದ್ರು ಪರವಾಗಿಲ್ಲ, ನನ್ಗೆ ಅನ್ಯಾಯ ಆಗಿದೆ ಅಂತ ನ್ಯಾಯ ಕೊಡ್ಸಂತ ನ್ಯಾಯವಾದಿ ಆದ್ರೆ ಸಾಕು. MBBS ಮಾಡಿದ್ರೆ ಅಂತ ಡಾಕ್ಟರ್ ಆಗಿದ್ರು ಪರವಾಗಿಲ್ಲ, ನನ್ಗೆಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾಗ್ತಿದೆ ಅಂದ್ರೆ ಆ ನೋವನ್ನ ವಾಸಿ ಮಾಡೋಂಥ ವೈದ್ಯರಾದ್ರೆ ಸಾಕು ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ. ಇದೇ ನಮ್ಮ ಆಶಯದ ಮೂಲಕ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈಗ ಬೇರೆ ಒಂದು ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ಫೌಂಡೇಶನ್ ಇರ್ಬೋದು, ಎಲ್ಲ ಬರೀ ಬ್ಯಾನರ್ಗೆ ಮೀಟಿಂಗ್ ಕಾರ್ಡ್ ಸೀಮಿತವಾಗಿದ್ದಾರೆ. ನಿಮ್ದು ಯಾವ ತರ ಸರ್ ನಿಮ್ಮ ಸಂಘಟನೆ? ಸರ್ ನಮ್ದು ಫಸ್ಟ್ ಕೆಲಸ, ಫಸ್ಟ್ ಜನಕ್ಕೆ ಏನ್ ಬೇಕೋ ತಿಳಿಲಿ, ಆಮೇಲೆ ಅದನ್ನ ಪ್ರಚಾರ ಮಾಡ್ಕೊಳ್ಳೋದ್ರ ಮೂಲಕ ಕೆಲವರು ನೋಡಿ ಈಗ ನಮ್ಮ ಹುಡುಗರುಗಳು ಇಲ್ಲ ನೀವು ಇಷ್ಟೆಲ್ಲ ಮಾಡ್ತಿದ್ರಿ, ನಾವೆಲ್ಲ ಅದು ಜನಕ್ಕೆ ಗೊತ್ತಾಗಬೇಕಂದ್ರೆ ನಾವೇನಾದ್ರೂ ಒಂದ್ ಕಡೆ ಒಂದು ಬ್ಯಾನರ್ ಮೂಲಕನೋ ಅಥವಾ ಒಂದು ಅಡ್ವರ್ಟೈಸ್ ಮೂಲಕ ಸಿಕ್ಕಿದ್ರೆ ನೋಡಿ, ಈಗ ನಾವು ಬ್ಯಾನರ್ ಹಾಕಿದ್ ಜನಕ್ಕೆ ಗೊತ್ತಾಯ್ತು ಇಲ್ಲೇನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ. ಸೊ ನೋಡಿ ಈಗ ಮೇಡಮ್ ಅವರು ಆಶೆಯಿಂದ ಒಂದಷ್ಟು ಜನ ವಿದ್ಯಾರ್ಥಿಗಳು ಬುಕ್ಸ್ಗಳು ಸಿಕ್ತು, ಅವ್ರಿಗೆಲ್ಲ ಒಂದು ಹೆಲ್ಪ್ ಆಗುತ್ತೆ. ಈಗ ಅವರು ಸಂಪಾದನೆ ಮಾಡಿ ಜೀವನ ಮಾಡಿದ್ರೆ ಕಷ್ಟ ಆಗಿರೋಂಥ ಜಾಗದಲ್ಲಿ ಆ ಥರದ್ದು ಒಂದು ಅಷ್ಟು ಅನುಕೂಲಗಳು ಸಿಗುತ್ತೆ ಅಂತೇಳಿ ಫಸ್ಟ್ ಕೆಲಸ ಮಾಡೋಣ, ಜನಗಳ ಮಧ್ಯೆ ಇರೋಣ, ಜನಗಳಿಗೆ ಸಿಗ್ಬೇಕಾದ ಸವಲತ್ತುಗಳನ್ನ ತಲುಪಿಸೋಣ. ಆಮೇಲೆ ಪ್ರಚಾರ ಇದ್ದಿದ್ದು ಆಟೋಮೆಟಿಕ್ ಆಗಿ ಪ್ರಚಾರ ಸಿಕ್ಕೇ ಸಿಗುತ್ತೆ. ನಾವು ಬರೀ ಪ್ರಚಾರ ತಗೊಂಡು ಜನಗಳ ಮುಂದೆ ಏನಿಲ್ಲ ಅಂದ್ರೆ ಎದುರುಗಡೆ ಒಳ್ಳೆ ಮಾತು ಮಾತಾಡ್ತಾರೆ, ಹಿಂದಗಡೆ ಚುಚ್ಚೋ ಮಾತು ಮಾತಾಡ್ತಾರೆ. ಅದಕ್ಕೆ ನಾವ್ ಯಾರು ಹೋಗೋದು ಬೇಡ, ಕೆಲಸ ಮಾಡೋಣ, ಜನಕ್ಕೆ ತಲುಪಿಸೋಣ, ನಾವು ಚೆನ್ನಾಗಿರೋಣ, ಚೆನ್ನಾಗಿರ್ಲಿ, ನಾವು ತಿನ್ನೋಣ, ಅದರಲ್ಲೇ ಹಂಚಿ ತಿನ್ನೋ ಅಂತ ಕೆಲಸ ಮಾಡ್ಕೊಂತ ಎಲ್ಲ ಕೆಲಸಗಳು ರಾಜಕೀಯವಾಗಿರ್ಲಿ, ಸಂಘಟನಾತ್ಮಕವಾಗಿರ್ಲಿ, ನಮ್ಮ ಏನು ಆರ್ಗನೈಸ್ ಏನಿದೆ ಅದನ್ನೆಲ್ಲಾನು ನಾವು ಒಟ್ಟಾಗಿ ತಗೊಂಡೋಗ್ಬೇಕು. ಆ ಸವಲತ್ತುಗಳನ್ನ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಂದು ಮೂಲೆಗೂ ತಲುಪಂತ ಕೆಲಸ ನಮ್ಮ ಜವಾಬ್ದಾರಿ, ನಮ್ಮ ಹೆಗಲ ಮೇಲಿದೆ. ಸಂವಿಧಾನದ ಮಹತ್ವನ ಪ್ರತಿಯೊಬ್ಬರಿಗೂ ತಿಳಿಸಬೇಕಾಗಿರೋ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಕಾನೂನು ಅಡಿಲಿರುವಂತ ಮಾಹಿತಿಗಳಿರ್ಬೋದು, ಕಾನೂನು ಅಂಶಗಳನ್ನ ಪ್ರತಿಯೊಬ್ಬರಿಗೂ 4 ಗೋಡೆ ಮಧ್ಯೆ ಇರುವಂತ ಗೃಹಿಣಿಗಳಿಗೂ ಕಾನೂನು ಅವಶ್ಯಕತೆ ಇದೆ. ಅವ್ರಿಗೆ ಅದನ್ನ ಅರಿವು ಮೂಡಿಸಂತ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಅದನ್ನ ನಾವು ನನ್ನ ಕುಟುಂಬ ಇರ್ಬೋದು, ನನ್ನೆಲ್ಲ ಸಂಘಟಕರು ಇರ್ಬೋದು, ನನ್ನ ಆಫೀಸ್ ಬೇರೆಯವ್ರು ಇರ್ಬೋದು, ನನ್ನ ಸಂಘಟನಾ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ಜೊತೆ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ನಾವು ಇದನ್ನ ಎಷ್ಟು ತಕ್ಕ ಮಟ್ಟಿಗೆ ರೀಚ್ ಆಗ್ತಾ ಇದ್ವಿ, ಇನ್ನಷ್ಟು ಮುಂದಿನ ದಿನಗಳಲ್ಲಿ ಈ ಶಕ್ತಿ ನಮ್ಗೆ ಸಿಗ್ಲಿ ಅಂತೇಳಿ ನಾನು ಕೇಳ್ಕೊಂತಾ ಇದ್ದೀವಿ. ಸೊ ನನಗೆ ಮಾತಾಡೋಂಥ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅನಂತ್ ಬಹುಶಃ ಈ ಹುಡುಗ ನಾನು 15 ವರ್ಷದ ಕೆಳಗೆ ನೋಡಿದಾಗ ಯಾವ್ದೋ ಒಂದು ಸಣ್ಣದ ಒಂದು ಇಕ್ಕಟ್ಟಿನಲ್ಲಿ ಸಿಗಾಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಸಂದರ್ಭ ಬಂತು. ಸೊ ಆಗ ಹೋದಾಗ ಪೊಲೀಸ್ನವ್ರು ನೋಡಿದ ತಕ್ಷಣ ಗಡ 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 ನಡ್ಬೇಕು ಶುರು ಮಾಡ್ದ. ಯಾಕಪ್ಪ ಅಂದ್ರೆ ಪೊಲೀಸರು ನೋಡಿದ್ರೆ ನನ್ಗೆ ಭಯ ಆಗುತ್ತೆ ಅಂತ. ಸೊ ಈಗ 15 ವರ್ಷದಲ್ಲಿ ಹೇಗೆ ಬೆಳೆದಿದ್ದಾನೆ ಅಂದ್ರ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈಗ ಇವ್ರು ಹೋದ್ರೆ ಪೊಲೀಸ್ ಸ್ಟೇಷನ್ ಅವರೇ ಎದ್ದು ಸಲ್ಯೂಟ್ ಹೊಡೆಯುವಂತ ಅಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಬಹುಶಃ ನಮ್ಮ ದಲಿತ ಸಂಘಟನೆಗಳಲ್ಲಿ ನಾಯಕ ಅಂದ್ರೆ ಯಾವ ರೀತಿ ಬೆಳಿಬೇಕು ಅನ್ನೋದಕ್ಕೆ ಸೊ ಅನಂತ ಒಂದು ಉದಾಹರಣೆ. ಅನಂತು ತಾನು ಅಜ್ಜಿಯಿಂದ ಕಳೆದೋದಂತ ಒಂದು ಸ್ಥಳವನ್ನ ಹೋರಾಟ ಮಾಡಿ ಪಡೆಯೋದ್ರ ಮೂಲಕ ಸೊ ಆ ಸ್ಥಳದಲ್ಲಿ ಒಂದಷ್ಟು ಜನಗಳಿಗೆ ಒಳ್ಳೇದನ್ನ ಮಾಡಬೇಕು, ದಲಿತ ಜನಾಂಗವನ್ನು ಉದ್ಧಾರ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರೇನು ಈಗ 2 ಎಕರೆ ಜಮೀನಿನಲ್ಲಿ ಒಂದು ಅನಾಥಾಶ್ರಮ ಮಾಡ್ತಾ ಇದ್ದಾರೆ. ಸೊ ವಿವಿಧ ರೀತಿಯಾದ ಸಾಮಾಜಿಕ ಸೇವೆಗಳನ್ನ ಮಾಡ್ತಾ ಇದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ಸಂಗತಿ. ಬೆಂಗಳೂರು ದಕ್ಷಿಣ ಇದರಲ್ಲಿ ಸೊ ಅಂಬೇಡ್ಕರ್ ಅವರ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಅವರು ಅವರ ಹುಟ್ಟಿದ ಹಬ್ಬದ ದಿವಸನೇ ಅದನ್ನ ಅನಾವರಣ ಮಾಡಿದ್ರು. ಸೊ ಅವರ ಮಗಳ ಹುಟ್ಟಿದ ಹಬ್ಬ ಇದೆ, ಅವ್ರ ತಂದೆ ತಾಯಿ ಮದುವೆ ಆಗಿದ್ದಂತ ದಿವಸ ಇವತ್ತು. ಸೊ ಹೀಗಾಗಿ ಒಂದು ಕುಟುಂಬ ಅಂದ್ರೆ ಹೇಗಿರ್ಬೇಕು. ಮತ್ತೆ ನನಗೆ ಆಶ್ಚರ್ಯ ಅಂದ್ರೆ ಅವ್ರ ಮನೆಗೆ ಹೋದ್ರೆ ಅವ್ರು ತಿಂಡಿ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಮಕ್ಕಳು ಕೂಡ್ಸ್ಕೊಂಡು ಇವರು ತಿನ್ನಿಸ್ತಾ ಇರ್ತಾರೆ. ಬೇರೆಯವರೆಲ್ಲ ತಟ್ಟೆಲ್ ಹಾಕೊಟ್ಬಿಡ್ತಾರೆ, ತಿಂತಾ ಇರ್ತಾರೆ ಮಕ್ಕಳು. ಇವ್ರು ಹಾಗಲ್ಲ, ಅನಂತ ಕೂತ್ಕೊಂಡು ಅವ್ರ 3 ಜನ ಮಕ್ಕಳಿಗೆ ಹೆಂಡತಿಗೆ ತಟ್ಟೆಲ್ ಕಲಿಸ್ಕೊಂಡು ತಿನ್ನಿಸ್ತಾ ಇರ್ತಾರೆ. ಇದು ಈ ತರದ ಬಾಂಧವ್ಯ ಎಲ್ಲಿ ಬರುತ್ತೆ? ಸೊ ಈಗ ಕೂಡು ಕುಟುಂಬಗಳೆಲ್ಲ ಬೇರೆ ಆಗ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಅನಂತ ನೋಡಿ ಕಲಿಬೇಕು.
ಮೊದಲಿಂದ ಅನಂತ್ ಅವರಿಗೆ ತುಂಬಾ ಧನ್ಯವಾದಗಳು. ಇವತ್ತಿನ ಅವ್ರ ಜನ್ಮದಿನ, ಇವಾಗ ಮೇಡಮ್ ಏನ್ ಹೇಳಿದ್ದಾರೆ, ಹೇಗ್ ತಿಳಿಸಿದ್ದಾರೆ, ಅವ್ರ ಜನ್ಮದಿನ ಅಷ್ಟಂತೂ ಅವ್ರು ಫಿನಿಶ್ ಮಾಡಿಲ್ಲ. ಬಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನ್ ಹೇಳ್ತೀವಿ ನಾವು ಬ್ಯಾಂಕ್ ಅಲ್ಲಿ, ಅದನ್ನು ಜನರಿಗೆ ತಿಳಿಸಿದ್ದಾರೆ. ಹೇಗೆ ನೀವು ಫೈನಾನ್ಷಿಯಲಿ ನಿಮ್ಮನ್ನ ಇಂಡಿಪೆಂಡೆಂಟ್ ಮಾಡ್ಕೋಬಹುದು, ಹೆಣ್ಮಕ್ಳಾಗಿರ್ಲಿ ಮಕ್ಳಾಗಿರ್ಲಿ, ಹೇಗೆ ಬ್ಯಾಂಕ್ ಇಂದ ಸಪೋರ್ಟ್ ತಗೊಂಡು ಅವ್ರ ಜೀವನನ ಅವ್ರನ್ನ ಸಾರ್ಥಕ ಮಾಡ್ಕೋಬಹುದು. ಹಾಗಾಗಿ ಅನಂತ್ ಸರ್ ಹ್ಯಾಸ್ ಗಿವನ್ ಅಸ್ ದಿಸ್ ಪ್ಲಾಟ್ಫಾರ್ಮ್. ಸೊ ನಾನು ಅವ್ರಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳು ಹೇಳ್ತೇನೆ. ಅನಂತ್ ಅವರು ನನಗೆ ಇವಾಗಿಂದ ಪರಿಚಯ ಇಲ್ಲ, ಅವರು ಸುಮಾರು 15-20 ವರ್ಷದಿಂದ ಪರಿಚಯ ನನಗೆ. ನಾವೆಲ್ಲ ಒಂದೇ ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘಟನೆಗಳು ಎಲ್ಲೇ ಇದ್ರು ನಾವೆಲ್ಲ ಸೇರ್ಕೊಂಡೆ ನಮ್ಮ ಬಡ ಜನಾಂಗಕ್ಕೆ ಅವ್ರಿಗೆ ಏನೇನ್ ಮಾಡಬೇಕು, ಏನೇನ್ ಸಹಾಯ ಮಾಡ್ಬೇಕಂತ ಅದೆಲ್ಲ ಮಾಡ್ತಾ ಇದೀವಿ. ಇವರು ಆವಾಗ 15 ವರ್ಷಕ್ಕೆ ಇರೋಕ್ ಮುಂಚೆ ಏನ್ ಲೀಡರ್ಶಿಪ್ ಮಾಡ್ತಾ ಇದ್ರು ನಮ್ ಜೊತೆಗಿದ್ದು, ಈ ಅಟ್ ಪ್ರೆಸೆಂಟ್ಗೆ ತುಂಬಾ ಟಾಪ್ ಅಲ್ಲಿ ಇದ್ದಾರೆ. ಇದೇ ಕೆಲಸಗಳು ಮುಂದಕ್ಕೆ ನಮ್ ಜನಗಳಿಗೆ, ನಮ್ ದಲಿತರಿಗೆ, ಹಿಂದುಳಿದ ವರ್ಗದವ್ರಿಗೆ, ಬಡವರಿಗೆ ಎಲ್ಲಾ ಸಹಾಯ ಮಾಡಿ ನಮ್ಮ ಅನಂತ್ ಸರ್ ಅವರು ಮುಂದಕ್ಕೆ ಹೋಗ್ಬೇಕಂತ ದೇವರಲ್ಲಿ ಕೇಳ್ಕೊಂತಾ ಇದ್ದೀನಿ. ಜೈ ಭೀಮ್.